ಅಕೌಂಟ್ ಡೀಟೇಲ್ಸ್ ತರಿಸಿದ್ದೀನಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತರಿಸಿದ್ದೀನಿ. ಇಲ್ಲ ಪಾಸ್ಬುಕ್ ತರಿಸಿದ್ದಾರೆ, ಪಾಸ್ಬುಕ್ ತರಿಸಿ ನನ್ನ ಹತ್ರ ಪಾಸ್ಬುಕ್ ನೋಡಿದ್ದಾರೆ. ಹಿಂದೆ ಕೂಡ 14,000 ಆಯ್ತು, ಈಗಲೂ 14,000ನೇ ಇದೆ. ಹುದ್ದೆ ನೋಡಿ, ಈಗ ನಮಗೆ ಡಯಾಲಿಸಿಸ್ ಸರ್ವಿಸ್ ನಡೀಬೇಕಷ್ಟೇ. ಯಾರು ಇರಬೇಕು ಯಾರು ಇರಬಾರ್ದು ಅದು ಈಗ ಅದು ಏಜೆನ್ಸಿಯವರು ಈಗ ಅವ್ರು ನಡೆಸ್ತಾ ಇದ್ದಾರೆ. ಈಗ ಅವರು ತಗೋಬೇಕು, ನಮ್ದೆಲ್ಲ ಇದೆ. ಅವರು ನಮಗೆ ಒಳ್ಳೆ ಸರ್ವಿಸ್ ಕೊಡಬೇಕಷ್ಟೇ. ಅವ್ರ ಸರ್ವಿಸಲ್ಲಿ ಏನು ತೊಂದರೆ ಆದರೆ ನಾವು ಅವ್ರ ಮೇಲೆ ಹೇಳೋಣ. ಬಟ್ ಈ ಲೀಲಾವತಿ ಏನೋ ಅವ್ರು ಬೇಡ ಅಂತ ಹೇಳಿದ್ರು. ಅವರು ಇಂಟರ್ವ್ಯೂ ಮಾಡಿದಾಗ ಅವರು ಸರಿಯಾಗಿ ಆನ್ಸರ್ ಮಾಡಿಲ್ಲ, ನಾಲೆಜ್ ಕಡಿಮೆ ಇದೆ ಅಂತ ಅವ್ರು ಹೇಳೋದು ಸರ್, ಏಜೆನ್ಸಿ ಹೇಳೋದು. ಹಂಗಾಗಿ ಟೆಕ್ನಿಕಲ್ ಹುದ್ದೆ ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ನಮಗೆ ಸರ್ವಿಸ್ ಇದ್ದಿದ್ದು ಸರ್ವಿಸ್ ತಗೋಬೇಕು. ನಾವು ಅವರಲ್ಲೆಲ್ಲ ಇಂಟರ್ಫಿಯರ್ ಮಾಡಿ ಇದು ಕೊಡಿ ಅದು ಕೊಡಿ ಇದು ಮಾಡಿಸಿ ಅಂತ ಹೇಳಿದ್ರೆ ನಾಳೆ ಎಷ್ಟು ಹೇಳೋದು ನೀವು ಹೇಳಿದ್ರಿ ಈಗ ಅಂತ ಹೇಳ್ತಾರೆ. ಕೆಟ್ಟೊಬ್ಬರು ಈ ಲೀಲಾವತಿ ಹೇಗೆ ಅವರು ಇವಾಗ ಚೆನ್ನಾಗಿದೆ, ಇವಾಗ ಸರಿ ಬೇಡ ಬಿಡಿ. ಮತ್ತೆ ಪ್ರಶ್ನೆ ಮಾಡೋದು ಬೇಡ. ಇವರು ಒಂದು ಸರಿ ಸುಮ್ಮನೆ ನನಗೆ ಫೋನ್ ಮಾಡಿರ್ತಾರೆ, ಇಲ್ಲೇ ಫೋನ್ ಮಾಡ್ತಾರೆ. ರಮಣ ಸಾಹೇಬರು ತಿಂಗಳಿಗೊಂದ್ಸರಿ ಫೋನ್ ಮಾಡ್ತಾರೆ. ಆಮೇಲೆ ಮನೆ ಇಲ್ಲ ಸರ್, ಒಂದು ಕರೆಕ್ಟು. ಈಗ ನಡೀತಾ ಇದೆ ಸೆಂಟರ್ನ ನಾವೀಗ ಡಿಸ್ಟರ್ಬ್ ಮಾಡೋದು ಬೇಡ. ಈಗ ನೀಟಾಗಿ ನಡೀತಾ ಇದೆ. ಮೊದಲಿಗಿಂತ ಈಗ ಸರ್ವಿಸ್ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಜನ ಫುಲ್ ಇದ್ದಾರೆ ಈಗ. ಸೊ ಇಷ್ಟು ಒಳ್ಳೆ ಸರ್ವಿಸ್ ಇದ್ದಾಗ ಯಾಕೆ ಡಿಸ್ಟರ್ಬ್ ಮಾಡೋದು? ಒಂದು ಸರಿ ಒಂದು ರಿಕ್ವೆಸ್ಟ್ ಅಂತಾರೆ. ರಮಣ ಸಾಹೇಬರು ತಿಂಗಳಿಗೊಂದ್ಸರಿ ಫೋನ್ ಮಾಡ್ತಾರೆ. ಆಮೇಲೆ ಮೊನ್ನೆ ಬೇಜಾರೇ ಮಾಡ್ಕೊಂಡ್ಬಿಟ್ರು ನನ್ನ ಮೇಲೆ. ಏನಪ್ಪ ನೀವೊಂದು ಕೆಲಸ ಹೇಳಿದ್ರೆ ನೀವು ಮಾಡೋಕ್ಕಾಗ್ತಾ ಇಲ್ಲ ಹೇಳಿ, ಮಿನಿಸ್ಟರ್ ಹೇಳ್ಬಿಟ್ಟು ನೀವು ಪದೇ ಇವರು ನನಗೆ ಫೋನ್ ಮಾಡೋಲ್ಲ, ಸೀದಾ ಅಲ್ಲೋಗಿ ಫೋನ್ ಮಾಡಿಸ್ತಾರೆ ಸರ್. ನೋಡಿ, ಈಗ ಟೆಕ್ನಿಷಿಯನ್ ತಗೊಳ್ಳಿ, ಆ ಗೈನಕಾಲಜಿಸ್ಟ್ ಕರ್ಸ್ಕೊಳ್ಳಿ, ಮತ್ತೆ ಸ್ಟಾರ್ಟ್ ಮಾಡಿ. ಅವ್ರು ಬರೋದಿದ್ರೆ ಅವರಿಗೆ ಇಲ್ಲ, ಈಗ ಮತ್ತೆ ಕಾಲ್ ಮಾಡೋಣ. ಬೇರೆ ಇನ್ನೇನು ಬಂದ್ರೆ ಅವ್ನು ಹಾಕೊಳ್ಳೋಣ. ಇಲ್ಲ ಖಂಡಿತ ಇಲ್ಲ ಸರ್, ನನ್ನ ಮಾತು ತಪ್ಪಾಗತ್ತೆ. ಬಿಡಿ ಆಯ್ತು, ಸಬ್ಜೆಕ್ಟ್ ಕ್ಲೋಸ್ ಮಾಡಿ. ಇಲ್ಲ ಸರ್, 2 ವರ್ಷದಿಂದ ನಾವು ಪೇಪರ್ಲಿ ಹಾಕುದೇ ಕೆಲಸ. ಇಲ್ಲಿ ಎಕ್ಸ್ರೇ ಅವರು ಇಲ್ಲ, ಟೆಕ್ನಿಷಿಯನ್ ಇಲ್ಲ, ಯಾರಿಲ್ಲ ಅಂತ ಇಲ್ಲಿ ಆಗೋದು. ಒಮ್ಮೆ ಹೇಳಿದಾಗ 2 ವಾರ ಬರ್ತಾರೆ ಇಲ್ಲಿ ಎಕ್ಸ್ರೇಗೆ, ಮತ್ತೆ ಬರುವುದೇ ಇಲ್ಲ. ಪುತ್ತೂರಿನ ಖರ್ಚು ಮತ್ತೆ ಇಲ್ಲಿ ಪಾಪದವ್ರು ಬಂದು 500 ರೂಪಾಯಿ ಕೊಟ್ಟು ಮತ್ತೆ ಹೊರಗಡೆ ಹೋಗಿ ಎಕ್ಸ್ರೇ ಮಾಡಿ. ಅದಿನ್ನೂ ನಾವು ನೀವು ಇದು ಮೊದಲಿಗೆ ಮಾಡೋಕ್ಕಾಗಲ್ಲ. ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಡಬೇಕು. ಈಗ ನಾನು ಮೊದಲು ಮಾಡ್ತಾ ಇದ್ದೀನಿ. ಇಲ್ಲಿ ಆಸ್ಪತ್ರೆ ದೊಡ್ಡ ಬಿಲ್ಡಿಂಗ್ ಆಗಿ ಉಂಟು, ಒಳ್ಳೆ ಆಸ್ಪತ್ರೆ. ಸಿಬ್ಬಂದಿ ಬೇಕಲ್ಲ, ಸಿಬ್ಬಂದಿ ಬೇಕು ಸರ್. ನೀವು ಈಗ ಹಿಂದಿನ ಬಿಜೆಪಿ ಗೌರ್ಮೆಂಟ್ ಕೇಳಬೇಕು. 5 ವರ್ಷ ಒಂದು ರೆಕ್ರೂಟ್ಮೆಂಟ್ ಮಾಡಿದ್ರೆ ಏನು ಮಾಡ್ತಾನೆ ಸುಮ್ಮನೆ. ಈಗ ಏನಾಗ್ತದೆ ಗೊತ್ತಾ, ಯಾವುದ್ರೂ ರೆಕ್ರೂಟ್ಮೆಂಟ್ ಮಾಡಿಲ್ಲ ಅವರು. ಮಾಡಿಲ್ಲ ಅಂತೇಳಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಸರ್, ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ವೋಟ್ ಮಾತ್ರ ಅವ್ರಿಗೆ ಆಗ್ತಾನೆ ಇರ್ತೀರಾ. ಪಾರ್ಲಿಮೆಂಟ್ ಅವರೇ, MLA ಅವರೇ, ನಾವು ಕೇಳುದು. ನೀವು ಆ ಸ್ಥಾನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ಕೇಳಿದ್ದೀನಿ ಈಗ ಅದೇ ನೀವು ARS ಮೀಟಿಂಗ್ ಮಾಡಿಬಿಟ್ಟು ಪೋಸ್ಟ್ ಮೀಟಿಂಗ್ ತೋರಿಸ್ಬೇಡಿ. ಎಕ್ಸ್ರೇ ಸರ್ವಿಸಸ್ಗೆ ಅಂತ ಹೇಳಿ ಒಂದು ನಮಗೆ ಅಗತ್ಯ ಇದೆ ಅಂತ ಮಾಡಿ ನಾಮಿನೇಟ್ ಚೇಂಜ್ ಮಾಡಿ ಒಂದು ತಗೊಳ್ಳಿ. ಒಂದು ಟೆಕ್ನಿಷಿಯನ್ ಎಕ್ವಿಪ್ಮೆಂಟ್ ಇದು ಇಟ್ಕೊಂಡು ನೀವು ಟೆಕ್ನಿಷಿಯನ್ ಹೈರ್ ಮಾಡಿ. ಬಟ್ ಒಂದು ರೆಸಲ್ಯೂಷನ್ ಮಾಡಿ ಡಿಒಚ್ ಕಳಿಸ್ಬಿಟ್ಟು ಹಲೋ ನಮ್ಮ ಇದರಿಂದ ನಾವು ಕೊಡಬೇಕಾಗಿರೋ ಔಷಧಿಗಳಲ್ಲಿ RL ಮಾತ್ರ 2 ಬ್ಯಾಚ್, ಅದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ. ಅದು ವಾಪಸ್ ಅದು ಪಶ್ಚಿಮ ಬಂಗಾಳ ಫ್ರೆಶ್ ಸ್ಟಾಕ್ ಅಂತ ಅದು ಇಟ್ಟು
ಸಿಂಹಂಗ ಹೌದೌದು ಅದನ್ನು ವಾಪಸ್ ತಗೊಂಡು ಬಂದಿದೆ. ಸೊ ಈಗ ರಿಯೇಜೆಂಟ್ಸ್ ಎಲ್ಲ ಲ್ಯಾಬ್ಸ್ ಬರ್ತಾ ಇದೆ ಈಗ. ಅದು ತಗೊಂಡಿದ್ದಾರೆ. ಈಗ ನೀವು ಟೆಕ್ನಿಷಿಯನ್ ಈಗ ನೀವು ಇದು ತಗೊಳಕ್ಕೆ ನಿಮಗೆ ಪರ್ಮಿಷನ್ ಇದೆ ಅಲ್ವಾ? ಈಗ ಎಕ್ಸ್ರೇ ಟೆಕ್ನಿಷಿಯನ್ ನೀವು ತಗೊಳ್ಳಿ ನಿಮ್ಮ ಇದರಲ್ಲಿ ಕಾಂಟ್ರಾಕ್ಟ್ ARS ಮೀಟಿಂಗ್ ಮಾಡಿ ಕಮಿಟಿ ಆಗಿ ARS ಕಮಿಟಿ ಆಗಿದೆಯಾ? ಏನು ಕೊಟ್ಟಿಲ್ಲ ನೀವು? ಏನು ಹಿಂಗೆಲ್ಲ ನೀವುಗಳೆಲ್ಲ ಬೇರೆ ದಿಕ್ಕೆಲ್ಲ ಕೊಡ್ತೀರಾ? ಒಂದು ಕಮಿಟಿ ಮಾಡೋಕ್ಕಾಗಲ್ಲ? ನಾಮಿನೇಟೆಡ್ ಮೆಂಬರ್ಸ್ಗೆ ಕಳಿಸಿ ನಾಮಿನೇಟ್ ಮೆಂಬರ್ಸ್ ಮಾಡೋದಾಗಿ ನೀವು ಕೊಟ್ಟಿದ್ದಾರೆ ಕೊಡಿ. ಈಗ ARS ಕಮಿಟಿ ಮೀಟಿಂಗ್ ಮಾಡಿ ಒಂದು ಈ ಥರ ಇದು ಒಂದು ಲ್ಯಾಬ್ ಎಕ್ಸ್ರೇ ಟೆಕ್ನಿಷಿಯನ್ ಬೇಕಾಗಿದೆ ಅಂತ ಹೇಳಿ ನೀವೊಂದು ಇದು ಮಾಡಿ ಒಂದು ಅಪ್ರೂವಲ್ಗೆ ಕಳಿಸಿ. ನಮಗೆ ಬೇಕಾಗಿದೆ ಕಡಬ ಬೇಕು, ಈಗ ಬೇಕು, ತುಂಬ ಕಡೆ ಹಾಂ ಟೆಕ್ನಿಷಿಯನ್ ಸಿಗ್ತಾರೆ. ಟೆಕ್ನಿಷಿಯನ್ ಯೂಸ್ ಮಾಡಿ, ಯಾಕಂದರೆ ಎಕ್ಸ್ರೇ ಮೆಷಿನ್ ಇದೆ ನಿಮ್ಮದು ಅಲ್ವಾ? ಬೇರೆ ಇನ್ನೇನು ಪ್ರಾಬ್ಲಮ್ ಇದೆ? ಏನಿದೆ ಡೇಟಾ ಏನಿದೆ? ಎಷ್ಟು ಹೆರಿಗೆ ಆಗ್ತಾ ಇದೆ ಈಗ? 50 ಆಗ್ತಾ ಇತ್ತು, ಇವಾಗ 50 ಆಗ್ತಾ ಇತ್ತು ಮೊದಲು. ಈಗ ಬರೀ 7 ಇದೆ. ಈಗ ಗೈನಕಾಲಜಿಸ್ಟ್ ಇಲ್ಲ. ಅವ್ರೇನಾದ್ರು ವೀಣಾ ಸರ್ ಅವರು NHM ಆನ್ ಕಾಲ್ ತಗೊಂಡು ಹಾಂ ತಗೊಳ್ಳಿ ಮತ್ತೆ ಅವ್ರಿಗೆ. ಪಬ್ಲಿಕ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಆಗಿದೆ. ಹಾಂ ಪ್ರೊಟೆಸ್ಟ್ ಯಾರು ಮಾಡಿದ್ರು ಆ ರೀತಿ ಯಾವುದು ನಾರ್ಮಲಿ ಇಲ್ಲ ಆಪರೇಷನ್ ಮಾಡಿ ಆಯಿತು ಓಕೆ. ಅದಕ್ಕೆ ಏನು ಅಂತ ನಾವು ಅವರು ಪಬ್ಲಿಕ್ ಸೇರ್ಬೋದು ಸರಿ ಅಥವಾ ಏನು ನಿಮ್ಮ ಇದರಲ್ಲಿ ಆ ಥರ ಇತ್ತ ಏನಾರ 35% ಪರವಾಗಿಲ್ಲ, ತುಂಬ ಹೈ ಆವ್ರೇಜ್ ಏನಲ್ಲ. ಕಡಬ ಬೆಳ್ಳಾರಲ್ಲೆಲ್ಲ ಆ ಥರ ಏನು ಇರಲಿಲ್ಲ ಅವರು. ಬಟ್ ಅವ್ರನ್ನೇ ತಗೊಳ್ಳಿ ಕಾಂಟ್ರಾಕ್ಟ್ ಮೇಲೆ ಅವ್ರು ಬರ್ತಾ ಇದ್ದಾರೆ ಮಾತಾಡಿ. ಅಟ್ಲೀಸ್ಟ್ ಗೈನಕಾಲಜಿ ಬೇಕಲ್ಲಪ್ಪ, ಜನ ಕಂಪ್ಲೇಂಟ್ ಮಾಡಿ ಆಯ್ತು. ತುಂಬ ಸೀರಿಯಸ್ ಏನಾದರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅದು ಒಂದು ಕಡೆ, ಇನ್ನೊಂದು ಬರೀ 35% ಹೇಳ್ತಾ ಇದ್ದಾರೆ. ಅದಕ್ಕೆ ತುಂಬ ಹೈ ರೇಷಿಯೋ ಏನಲ್ಲ. ಮತ್ತು ಇವರೊಂದಿಗೆ ಬೇರೆ ಕಡೆ ರೆಫರ್ ಆಗಿ ಇಲ್ಲಿಗೆ ಬರ್ತಾ ಇದೆ. ಸೊ ಕ್ರಿಟಿಕಲ್ ಕೇಸ್ ಇಲ್ಲಿ ಕಳಿಸ್ತಾ ಇರೋದು ಸಿಸೇರಿಯನ್ ಆಗ್ತದೆ. ಅಟ್ ಈಸ್ ಒಂದು ಗೈನಕಾಲಜಿಸ್ಟ್ ಬೇಕಲ್ಲ. ಈಗ ಅವ್ರು ಬರ್ಲಿಕ್ಕೆ ಹೋಗ್ತಾ ಇಲ್ಲ, ಅವ್ರು ಬರ್ಲಿಕ್ಕೆ ಹೋಗ್ತಾ ಇಲ್ಲ. ಎಜುಕೇಶನ್ ಬರೋದ್ರಿಂದ ಅವರಿಗೆ ಬೇಜಾರು ಹೋಗಿದ್ರೆ ಅವ್ರು ಬರೋಕ್ಕೆ ಇಷ್ಟಪಡ್ತಾರೆ. ಬೇಜಾರು. ಕ್ಲಾರಿಟಿ ಇಲ್ಲ, ಅದಕ್ಕೆ ಬಗ್ಗೆ ನಾನು ಸೊ ನೀವು ಮಾತಾಡಿ ಕನ್ವಿನ್ಸ್ ಮಾಡಿರಿ. ಈಗ ಮಿನಿಸ್ಟರ್ ಬಂದು ಹೇಳಿದ್ದಾರೆ ಅಂತ ಹೇಳಿ ಬಂದ್ಬಿಟ್ಟು ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಸುಮ್ಮನೆ ಯಾಕೆ ಹಾಂ ಆ ದಿನ ತುಂಬ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ, ಮಿನಿಸ್ಟರ್ ಹೇಳಿದ್ದಾರೆ ಬಂದು ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಸರ್ವಿಸ್ ಸೊ ಮಾಡಿ.